ಮಗಳೇ, ಈ ಪಾಪದ ತಾಪ ನಿನ್ನ ಸಂಸಾರದ ಮೇಲೆ ಬೀಳ್ದಾಗ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದ ನಮ್ಮ ನಾವು ಅನ್ಕೊಂಡಿದ್ದೇನು ಮಾಮ್, ಒಳಗಡೆ ಆಗಿದ್ದೇನು ಆ ಮೋನಿಕಾ ಮನೆ ಮರೆಯಲ್ಲಿ ಹರಾಜಾಕದಂತ ಕತ್ತಿರ್ದು ಆಚೆ ಆಗ್ತಾರೆ ಅಂತ ಕಾಯ್ತಾ ಇದ್ವಿ. ಆದ್ರೆ ಕಾಂತಲಕ್ಷ್ಮಿ ಎಲ್ಲಿಂದಲೋ ಬಂದು ಮಡಲ್ ತುಂಬಾ ಡ್ರಾಮಾ ಮಾಡಿ ಇಡೀ ಗೇಮ್ ನ ಚೇಂಜ್ ಮಾಡ್ಬಿಟ್ಟಲ್ಲ ಮಾಮ್. 3 ದಿವಸ ಒದ್ದಾರ ಮಾಡಿದ ಪ್ಲಾನ್ ಒಂದೇ ಒಂದು ಗಂಟೆ ಮಣ್ಣಪಾಲಾಗೋಯ್ತು. ಸ್ಟಾಪ್ ಇಟ್ ಅನಿಕ್. ನೀನು ಮತ್ತೆ ಆ ಮೋನಿಕಾ ಇಬ್ರು ಜೊತೆಲೇ ಇರ್ತೀರಾ ತಾನೆ? ನಿನಗೆ ಒಂದೇ ಒಂದು ಸುಳ್ಳು ಸಿಕ್ಕಿಲ್ವಾ ಕಾಂತಲಕ್ಷ್ಮಿ ಬರ್ತಾ ಇದ್ದಾಳೆ ಅಂತ? ಅವಳು ಬರ್ತಾ ಇದ್ದಾಳೆ ಅಂತ ಒಂದು ಮಾತು ನನಗೆ ಮುಂಚೆನೆ ಹೇಳಿದ್ರೆ ಅವಳು ನಮ್ಮ ಮನೆ ಗೇಟ್ ದಾಟಬಾರ್ದು. ಹಾಗೇನಾದ್ರೂ ಪ್ಲಾನ್ ಮಾಡಿ ತಡಿತಾ ಇದ್ದೆ. ನನಗೆ ಗೊತ್ತಿತ್ತು ಮಾಮ್ ಅವಳು ಬರ್ತಾಳೆ ಅಂತ. ಒಟ್ನಲ್ಲಿ ಮೋನಿಕಾನ ಪರ್ಮನೆಂಟ್ ಆಗಿ ಮನೆಯಿಂದ ಖಾಲಿ ಮಾಡಿಸೋ ಪ್ಲಾನ್ ಹಾಳಾಯ್ತು. ನನಗೆ ಉಳಿತಿರೋದು ಏನ್ ಗೊತ್ತಾ, ಅವಳು ಆಡಿ ಖರ್ಚು ಮಾಡಿದ 3 ಲಕ್ಷ ರೂಪಾಯಿ ನೀರಲ್ಲಿ ಹೋಮ ಆಯ್ತಲ್ಲ ಅಂತ. ಲೇ, ಅನಿಕೇತ್ ಬೇಟೆಗಾರ ಆದೋನು ಅವನು ಬಿಟ್ಟ ಬಾಣ ಗುರಿ ತಪ್ತು ಅಂತ ಅಳ್ತಾ ಕೂರ್ಬಾರ್ದು. ಮುಂದಿನ ಬಾಣ ಇನ್ನಷ್ಟು ಶಾರ್ಪ್ ಮಾಡ್ಕೊಳ್ಬೇಕು. ಯು ನೋ ವಾಟ್, ಆ ಮೋನಿಕಾ ಇದ್ದಾಳೆ, ಅವಳು ದೊಡ್ಡ ದಡ್ಡಿ. ಅವಳ ಅಹಂಕಾರನೇ ಅವಳಿಗೆ ಶಕ್ತಿ. ಇವತ್ತು ಗೆದ್ದಿದ್ದೀನಿ ಅಂತ ಬೀಗ್ತಾ ಇದ್ದಾಳಲ್ಲ, ನಾಳೆ ಅವಳೆ ನಮಗೆ ಇನ್ನಷ್ಟು ಅವಕಾಶ ಮಾಡ್ಕೊಡ್ತಾಳೆ. ಅವಕಾಶನ ಹೇಗೆ? ಅವಳು ದಡ್ಡಿ ಕಣು, ಯಾಮಾರಿ ನಮ್ಗೆ ಇನ್ನೊಂದ್ ಚಾನ್ಸ್ ಕೊಟ್ಟೆ ಕೊಡ್ತಾಳೆ. ಅವಳು ದಡ್ಡಿ ತರ ಯಾಮಾರೋದಕ್ಕೆ ನಾವ್ ಇನ್ನೊಂದ್ ಚಾನ್ಸ್ ಕೊಡ್ಬೇಕು. ಬಟ್ ಅದಕ್ಕೂ ಒಂದ್ ಟೈಮ್ ಲೈನ್ ಇದೆ. ಅವಳು ಗರ್ಭಿಣಿ ಅನ್ನೋದು ನಮಗ್ ಸಿಕ್ಕಿರೋ ಟೈಮ್ ಬಾಂಬ್. ಅವಳು ಹೊಟ್ಟೆಲಿರೋ ಕೂಸು ಹೊರಗ್ ಬರತ್ತ, ಐ ಮೀನ್ ಅವಳು ಗರ್ಭಿಣಿ ಆಗಿರೋ ತನಕ ಮಾತ್ರ ನಮಗ್ ಅವಕಾಶ ಇರೋದು. ಒಂದ್ ಸಲ ಮಗು ಹುಟ್ಬಿಟ್ರೆ ಅವಳನ್ನ ಈ ಮನೆಯಿಂದ ಯಾರು ಅಲ್ಲಾಡ್ಸೋದಿಕ್ಕಾಗಲ್ಲ. ಐ ಮೀನ್ ಗೇಮ್ ವಿಲ್ ಬಿ ಓವರ್. ಸೊ ಆ ಮಗು ಹುಟ್ಟಕ್ಕೂ ಮುಂಚೆ ನಾವ್ ಅನ್ಕೊಂಡಿರೋದು ನಾವ್ ಸಾಧಿಸ್ಬೇಕು. ಅನಿಕೆ ಅವಳನ್ನ ಈ ಮನೆಯಿಂದ ಓಡಿಸ್ಬೇಕು. ಇವಾಗ ನೀನ್ ನಿನಗೊಬ್ಬನ್ ಪಕ್ಕಕ್ಕಿಟ್ಟು ನಿನ್ ತಲೆ ಉಪಯೋಗಿಸು. ಡೋಂಟ್ ವೇಸ್ಟ್ ಟೈಮ್. ನೆಕ್ಸ್ಟ್ ಅವಳನ್ನ ಯಾವ ಬಲೆಲ್ ಕೆಡಬೇಕು ಅಂತ ಥಿಂಕ್ ಮಾಡು. ಅಲ್ಲರಿ, ಒಂದ್ ಕಡೆ ನಮ್ ಗೌರಿ ಅವ್ರ ಮನೆನ ಕಾಯ್ತಾ ಇದ್ದಾಳೆ. ಗಂಡನ ಮನೇಲಿ ಯಾರು ಏನೇ ಅಂದ್ರು ಅದನ್ನ ನುಂಗ್ಕೊಂಡು ಸಹಿಸ್ಕೊಂಡು ಸಂಸಾರನ ಉಳಿಸ್ಕೊತಿದ್ದಾಳೆ. ಆದ್ರೆ ಮೋನಿಕಂಗೆ ಏನ್ರಿ ಆಗಿದೆ? ಹಿಂಗ್ ಬಂದವ್ರ ಮನೆ ಮರ್ಯಾದೆನ ಬೇಜಲ್ ಕಲಿತಿದ್ದಾಳಲ್ರಿ. ಸಾಕ್ ಸುಮ್ನಿರಮ್ಮ. ಅಲ್ಲ, ಮೋನಿಕಾ ಮನೆ ಮರ್ಯಾದೆ ಕಲಿತಿದ್ದಾಳಂತ ಗೊತ್ತಿದ್ರು ಇಲ್ವಂದ್ ಗೋಲಾಡ್ತಿದ್ಯಾ? ಓಹೋ, ನಿನ್ ನಾಲ್ಕ್ ಬಾರಿಸ್ಬೇಕಾಗಿತ್ತು ತಾನೆ. ನಾನೇನಾದ್ರೂ ನಿನ್ ಜಾಗದಲ್ಲಿ ಇದ್ದಿದ್ರೆ ಅವಳನ್ ಫುಟ್ಬಾಲ್ ತರ ಆಡ್ಸ್ಬಿಡ್ತಿದ್ದೆ. ಏಯ್ ಮುಚ್ಚೆ ಬಾಯಿ. ಅಲ್ಲವಳು ಅವ್ರ ಮನೆ ಮರ್ಯಾದೆ ತೆಗಿತಿದ್ದಾಳೆ, ಇಲ್ಲೇ ನೀನು ಹೆಣ್ಣಿನ ಮರ್ಯಾದೆ ತೆಗಿತಿದ್ಯಾ? ಯಾವತ್ತಾರು ಹೆಣ್ಮಕ್ಳ ತರ ನಯಾ ವಿನಯದಿಂದ ನಡ್ಕೊಂಡಿದ್ಯಾ ನೀನು? 3 ಹೊತ್ತು ಗಂಡ್ಬೀರಿ ತರ ಸುತ್ಕೊಂಡು ಕೈ ಸಿಕ್ತವ್ರಿಗೆಲ್ಲ ಹೊರಬಿಟ್ಟು ಬರ್ತಿದ್ಯಾ. ಇನ್ಮೇಲೆ ನೀನು ಅದನ್ನೆಲ್ಲ ಮಾಡಂಗಿಲ್ಲ, ಅರ್ಥ ಆಯ್ತಾ? ಅಮ್ಮ, ಏನಮ್ಮ ಹಿಂಗ್ ಮಾತಾಡ್ತಿದ್ಯಾ? ನಾನೇನೋ ದರೋಡೆ ಮಾಡಿರೋ ತರ ಹೇಳ್ತಿದ್ಯಾ? ದರೋಡೆ ನೀನ್ ಮಾಡಿಲ್ಲ ಕಣೆ, ದರೋಡೆ ಮಾಡಿರೋದು ನಾನು. ನನ್ ಮನೆ ಹೆಣ್ಮಕ್ಳು ಹೇಮಂತ್ರಿ ಮನೆಗೆ ಸೊಸೆಯಾಗಿ ಹೋಗ್ಬೇಕು, ದುಡ್ಡೇ ದೊಡ್ಡದು ಅಂತ ಅತ್ಯಾಸೆನ ಹೇಳ್ಕೊಟ್ಟು ಭಯಾಗಿ ನಾನ್ ತಪ್ಪು ಮಾಡ್ಬಿಟ್ಟೆ. ಆ ಮೋನಿಕಾ ನಾನ್ ಅನ್ಕೊಂಡಿದ್ನೆ ನಂಬ್ಕೊಂಡು ಈಗ ದುಡ್ಡಿನ ಅಹಂಕಾರದಲ್ಲಿ ಮೆರೆತಿದ್ದಾಳೆ. ಅವಳು ಒಂಥರ ಆಡಿದ್ರೆ ನೀನ್ ನಿಮ್ಮಂತರ ಆಡ್ತೀಯಾ? ನೀನ್ ಹೀಗೆ ಸಿಕ್ತವ್ರಿಗೆಲ್ಲ ಹೊಡ್ಕೊಂಡು ಓಡಾಡಿದ್ರೆ ನನ್ನ ಯಾರು ಮದ್ವೆ ಆಗ್ತಾರೆ? ನೋಡಮ್ಮ, ಸೀರೆ ಉಡ್ಕೊಂಡು ಸಂಸಾರ ಮುರಿಯೋ ಬುದ್ಧಿಗಿಂತ ಸಂಸಾರ ಕಾಯೋ ಗುಂಡ್ರೆ ನನ್ಗಿದೆ. ನಾನು ಆ ಮೋನಿಕಾ ತರ ಮುಪ್ಪಾಣ ಹಾಕೊಂಡು ಇರಕ್ಕಾಗಲ್ಲ. ಚಿನ್ನು ಕಾಂತ, ಅವಳು ಯಾಕೆ ಹುಡುಕ್ ಹೋಗ್ತಾ ಇದೀಯಾ? ಅಲ್ಲ, ಒಂದ್ ಕೈಲಿರೋ 5 ಬೆರಳು ಒಂದೇ ಸಮ ಇರುತ್ತಾ? ಇರಲ್ಲ ಕಣೆ. ನಮ್ ಗೌರಿ ಭೂಮಿ ತಾಯಿ ತರ ಕಣೆ. ಅದೇ ನಮ್ ಮೋನಿಕಾ ಬೆಂಕಿ ತರ. ಆದ್ರೆ ನಮ್ ಚಿನ್ನು ಬಿರುಗಾಳಿ ತರ. ಗಾಳಿನ ಕಟ್ಟಾಕಕ್ಕಾಗಲ್ಲಮ್ಮ. ನಮ್ ಚಿನ್ನು ಮನ್ಸಲ್ಲಿ ಯಾವುದೇ ರೀತಿ ಕಲ್ಮಶನೂ ಇಲ್ಲಮ್ಮ. ಅವಳನ್ನ ಬೈಬೇಡ ಕಣೆ. ಹಾಗಂತ ಇವಳು ಗಂಡಬೇರಿ ತರ ಆಗ್ಬೇಕಾ? ಕಾಂತ, ಆ ಮೋನಿಕನ್ ಮೇಲಿರೋ ಕೋಪ ಹತಾಶೆನ ನೀನ್ ಚಿನ್ನು ಮೇಲೆ ಯಾಕೆ ತೋರಿಸ್ತಾ ಇದ್ಯಾ? ಅವಳೇನ್ ತಪ್ಪು ಮಾಡಿದಾಳೆ? ನಾಳೆ ಇವಳು ಮದ್ವೆ ಆಗತ್ತೆ, ಆಮೇಲೆ ನೋಡು, ಮದುವೆ ಅನ್ನೋದು ಕೇವಲ ಬಟ್ಟೆ ನೋಡಾಗುವಂತದ್ದಲ್ಲ, ಮನಸ್ಸುಗಳನ್ನ ಅರ್ಥ ಮಾಡ್ಕೊಂಡು ಆಗುವಂತದ್ದು. ಚಿನ್ನು ಬದಲಾಗೋ ಅಗತ್ಯ ಇಲ್ಲ. ಹೆಣ್ಣು ಅಂತ ಅಂದ್ರೆ ನಾಚಿಕೆ, ಬಳೆ, ಸೀರೆ, ಕುಂಕುಮ ಇವೇ ಅಲ್ಲ. ಛಲ, ದಿಟ್ಟತನ, ಆತ್ಮವಿಶ್ವಾಸ, ಗುರಿಯನ್ನ ಸಾಧಿಸೋದು ಸಹ ಹೆಣ್ಣಿನ ಲಕ್ಷಣವೇ. ಅವಳು ಪ್ಯಾಂಟ್ ಶರ್ಟ್ ಹಾಕೊಂಡು ಹುಡುಗನ್ ತರ ಓಡಾಡ್ಬೋದು, ಆದ್ರೆ ನಮ್ ಚಿನ್ನು ಒಂದು ಕುಟುಂಬ ಕಾಯೋ ಕಾವಲುಗಾರ ಇದ್ದಾಗೆ. ಆಡಂಬರದಿಂದ ಮುಖವಾಡ ಹಾಕೊಂಡು ಬದುಕುವಂತ ಬದುಕುಗಳು ಬದುಕಲ್ಲ. ಇದ್ದದ್ದನ್ನ ಇದ್ದಾಗ ಒಪ್ಕೊಂಡು ಬದುಕುವಂತ ಬದುಕೆ 100 ಕಾಲ. ಇದು ಇದು ಅಪ್ಪ ಅಂದ್ರೆ. ಪ್ಲೀಸ್, ಇದು ರಿಕ್ವೆಸ್ಟ್ ಫ್ರೆಂಡ್ಸ್. ನನಗೆ 1000 ಸಬ್ಸ್ಕ್ರೈಬರ್ ಅವಶ್ಯಕತೆ ತುಂಬ ಜಾಸ್ತಿ ಇದೆ. ಹಾಗಾಗಿ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, 1000 ಸಬ್ಸ್ಕ್ರೈಬ್ ಆಗಲು ಪ್ಲೀಸ್ ನನ್ನ ಜೊತೆಗೆ ಕೈ ಜೋಡಿಸಿ. ಪ್ಲೀಸ್, ವಿಡಿಯೋ ನೋಡಿದವರೆಲ್ಲರೂ ಅಲ್ಲಿರೋ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅದರಿಂದ ನನಗೆ ತುಂಬಾ ಸಹಾಯ ಆಗುತ್ತೆ. ಇದು ನನ್ನ ಮಾಧ್ಯಮ ವಾಣಿಯಿಂದ ರಿಕ್ವೆಸ್ಟ್, ಪ್ಲೀಸ್. ಏನ್ ಯೋಚನೆ ಮಾಡ್ತಾ ಇದ್ದೀರಾ? ತಗೊಳ್ಳಿ. ಏನೋಪ್ಪ, ಈಗಿನ ಕಾಲದ ಹೆಣ್ಮಕ್ಳಿಗೆ ಒಳ್ಳೇದ್ ಯಾವ್ದು ಕೆಟ್ಟದ್ ಯಾವ್ದು ಅನ್ನೋದೇ ಅರ್ಥ ಆಗಲ್ಲ. ಒಳ್ಳೇದ್ರಲ್ಲೇ ಕೆಟ್ಟದಿರುತ್ತೆ, ಆದ್ರೂ ಆ ಕಡೆಗೆ ಗಮನ ಕೊಡ್ತಾರೆ. ಈ ಮಕ್ಕಳಿಗೆ ಏನ್ ಹೇಳ್ಬೇಕು ಅನ್ನೋದೇ ಗೊತ್ತಾಗಲ್ಲ. ಮೋನಿಕಾದು ಇನ್ನು ಚಿಕ್ಕ ವಯಸ್ಸು ಸರ್ ಹೋಗ್ಬೋದು ನೋಡೋಣ. ಹಾಗಂತೀರಾ? ಚಿಕ್ಕ ವಯಸ್ಸಿನ ಮಕ್ಕಳ ಮನಸ್ಸು ಒಂಥರ ಹಸಿ ಮಣ್ಣಿತ್ತು, ಯಾವ ರೂಪ ಬೇಕಾದ್ರೂ ಕೊಡ್ಬೋದು. ಸರಿಯಾದ ರೂಪ ಕೊಟ್ರೆ ಖಂಡಿತ ಸರ್ ಹೋಗುತ್ತೆ. ಆದ್ರೆ ಅವಳು ನಮ್ ಮಾತ್ ಕೇಳೋಕೆ ರೆಡಿ ಇಲ್ವಲ್ರಿ. ಎಲ್ಲಿ ತನ್ನ ಜೀವನ ಹಾಳು ಮಾಡ್ಕೋತಾಳೋ ಏನೋ. ಶಾರದಾ, ತಾಳಿದವನು ಬಾಳಿಯಾನು ಅಂತ ಕೇಳಿದೆ. ಕೆಲವು ವಿಷಯಗಳು ಸರ್ ಹೋಗ್ಬೇಕು ಅಂತಂದ್ರೆ ನಾವು ಕಾಯೋಣ. ಅಷ್ಟರಲ್ಲಿ ಅವಳ ದುಡುಕಿಂದ ಏನಾದ್ರೂ ತೊಂದ್ರೆ ಆದ್ರೆ? ತೊಂದರೆ ಆಗದೆ ಇರೋ ಅದ್ ನೋಡ್ಕೊಂಡು ಈಗ ನಮ್ಮ ಮುಂದೆ ಇರೋದು ಅದೊಂದೇ ತಾನೆ. ಸದ್ಯಕ್ಕೆ ನಿದ್ರೆ ಹಾಳಾಗೋದಕ್ಕೆ ಇವತ್ತು ನಡೆದ ಘಟನೆನೇ ಸಾಕು. ನೀರು ಹೋಗಿದ್ರು ನಾನು. ನಮ್ಮ ಅಕ್ಕ ಮಾಡಿದ ತಪ್ಪಿಗೆ ಮನೆಯವರೆಲ್ಲ ಫೀಲ್ ಆಗ್ತಾ ಇದಾರೆ. ಸಾರಿ ರೀ. ಸಾರಿ ಅಂತ ಯಾವ್ದು ಸರಿ ಹೋಗಲ್ಲ. ಅಕ್ಕ ಸರಿ ಹೋದ್ರೆ ಮಾತ್ರ ಎಲ್ಲ ಸರಿ ಹೋಗುತ್ತೆ. ಆಗ್ತಾಳೆ. ತಾತ ಹೇಳ್ದಾಗೆ ಸ್ವಲ್ಪ ಟೈಮ್ ಕೊಡ್ಬೇಕಷ್ಟೇ. ಅಷ್ಟಲ್ಲಿ ಮಿಕ್ಕಿರೋರು ಎಲ್ಲಾ ಟೈಮ್ ಕಳ್ಸಿರ್ತಾಳ ಅವಳು. ಅವಳ ತಾನೆ ಅವಳ ಮುಖನ ಅಬ್ಸರ್ವ್ ಮಾಡ್ದೆ ತಾನೆ. ನಾವೆಲ್ಲರೂ ಟೆನ್ಷನ್ ಅಲ್ಲಿ ಇದ್ರೆ ಏನು ಆಗಿಲ್ಲ ನನ್ನ ಹತ್ರ ಇಲ್ಲ. ಇನ್ನು ಅವಳಿಗೆ ಟೈಮ್ ಕೊಟ್ಟ ಬದಲಾಗ್ತದ. ನಿಧಾನ ತಿನ್ನಕ್ಕ. ಗಂಟ್ಲಿಗೆ ಸಿಕ್ಕಾಕೊಂಡ್ರೆ ಕಷ್ಟ. ನನಗೆ ಹೆಂಗ್ ತಿನ್ಬೇಕಂತ ಗೊತ್ತು, ನೀನೇ ನಂಗೆ ಹೇಳ್ಕೊಡ್ಬೇಕಾಗಿಲ್ಲ. ಹೆಂಗ್ ತಿನ್ಬೇಕು ಅಂತ ನಿನ್ಗೆ ಗೊತ್ತಿರ್ಬೋದು, ಆದ್ರೆ ಬದುಕನ್ನ ಹೇಗ್ ಬದುಕ್ಬೇಕು ಅಂತ ನಿನ್ಗೆ ಗೊತ್ತಾಗಿಲ್ಲ. ಓ, ಟ್ಯೂಷನ್, ಫಿಲಾಸಫಿ ಟ್ಯೂಷನ್. ನನ್ ಲೈಫ್ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದ್ ಬಿಟ್ಟು ನಿನ್ ಬದುಕನ್ನ ಹೇಗ್ ಬದುಕ್ಬೇಕು ಅನ್ನೋದನ್ನ ಮೊದ್ಲು ಕಲಿ. ನನ್ ಬದುಕಿಗೆ ಯಾವ್ದು ತೊಂದ್ರೆ ಇಲ್ಲ ಅಕ್ಕ. ನಾನ್ ನಂಬಿರೋ ಮೌಲ್ಯಗಳು ನನ್ನನ್ನ ಕಾಪಾಡ್ತಿದೆ. ಆದ್ರೆ ನೀನ್ ಮಾಡ್ತಿರೋ ಹುಚ್ಚಾಟದಿಂದ ತೊಂದ್ರೆ ಬಂದಿರೋದು ಈಗ ನಿನ್ ಬದುಕಿಗೆ. ಏಯ್, ನನ್ಗೆ ಆಗಿದೆ. ಐ ಆಮ್ ಪರ್ಫೆಕ್ಟ್ಲಿ ಫೈನ್. ಹೌದಾ?
ಮದ್ವೆಗೂ ಮುಂಚೆ ಹೊಟ್ಟೆಲ್ ಮಗು ಇದೆ ಅಂತ ಹೆತ್ತೋರ್ ಮರ್ಯಾದೆ ಕಾಯ್ದೆ. ಈಗ ಮಿಟ್ಟಿದ್ ಮನೆ ಮರ್ಯಾದೆ ಕಳೀತಾ ಇದೆ. ಇದೇನಾ ನೀನ್ ಪರ್ಫೆಕ್ಟ್ಲಿ ಫೈನ್ ಅನ್ನೋದು? ಎಕ್ಸ್ಕ್ಯೂಸ್ ಮೀ, ನನ್ ಲೈಫು ನನ್ ಕರಿಯರು ಇದ್ರಲ್ಲಿ ನಿಮ್ಗೇನೋ ತಪ್ಕೊಂಡಿರ್ತಿದೆ. ನಿನ್ನಲ್ಲಿ ಏನ್ ಸರಿ ಇದೆ ಅಂತ ಮೊದ್ಲು ಹೇಳು. ಮಾಡ್ತಿರೋ ಈ ಮಾಡ್ಲಿಂಗ್ ಕೆಲಸದಿಂದ ನಿನ್ ಸಂಸಾರ ಹಾಳಾಗ್ತಿದೆ ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿನ್ಗೆ? ನೀನ್ ಎಂತ ದೊಡ್ಡ ತಪ್ಪು ಮಾಡಿದ್ರು ನಿನ್ ಜೀವನಕ್ಕೆ ಆಸರೆ ಆಗಿ ಇಂತ ಒಂದ್ ದೊಡ್ಡ ಮನೆ, ಗಂಡ, ಕುಟುಂಬ ಸಿಕ್ಕಿದೆ. ಆ ಅದೃಷ್ಟ ಎಲ್ರಿಗೂ ಸಿಗಲ್ಲ. ಅದನ್ನ ನಿನ್ ಕೈಯಾರೆ ಹಾಳ್ ಮಾಡ್ಕೋಬೇಡ. ಇನ್ಮೇಲಾದ್ರೂ ಹುಷಾರಾಗಿರಕ್ಕ. ಬಾ ದೇಶ್ ಗೌರಿ, ದೇಶ್ ಸಕ್ಕದಾಗ್ ಮಾತಾಡ್ತೀಯಾ. ಇವಾಗ್ ನಂಗೆ ಅರ್ಥ ಆಯ್ತು. ಹಿಂಗೆ ನನ್ನಲ್ಲಿರೋ ಕಾಳಜಿ ಅಲ್ಲ ಹೊಟ್ಟೆ ಉರಿ ಅಂತ. ಹೊಟ್ಟೆ ಉರಿ ಅಲ್ಲ ಕಣೆ, ನಿನ್ ಜೀವನ ಹಾಳಾಗ್ತಿದೆ ಅನ್ನೋ ಸಂಕಟ. ಓ ಪ್ಲೀಸ್ ಸ್ಟಾಪ್ ಗೌರಿ. ಹಿಂಗೆ ನನ್ ಮೇಲಿರೋ ಹೊಟ್ಟೆ ಕಿಚ್ಚುಗೆ ನೀನ್ ಎಷ್ಟೇ ಒಳ್ಳೆಯವಳು ಅಂತ ಮುಖವಾಡ ಹಾಕೊಂಡ್ ಡ್ರಾಮಾ ಮಾಡಿದ್ರು ನಂಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನೀನ್ ಏನು ಅಂತ. ಅಯ್ಯೋ ಅಕ್ಕ, ನನಗೆ ಯಾಕೆ ನಿನ್ ಮೇಲೆ ಹೊಟ್ಟೆ ಕಿಚ್ಚಿರುತ್ತೆ? ನನ್ಗೆ ಏನಾಗಿದೆ ಅಂತ? ಯಾಕಂದ್ರೆ ನಾನ್ ನಿನ್ಗಿಂತ ಸುಂದರವಾಗಿರೋದಕ್ಕೆ, ನಾನ್ ನಿನ್ಗಿಂತ ಬುದ್ಧಿವಂತೆ ಆಗಿರೋದಕ್ಕೆ, ನಾನ್ ಏನ್ ಅನ್ಕೊಂತೀನೋ ಅದನ್ನ ಸಾಧಿಸ್ತಿರೋದಕ್ಕೆ ಹಿಂಗೆ ಹೊಟ್ಟೆ ಉರಿ. ನೀನ್ ಈ ಸೌಂದರ್ಯ, ಈ ಬುದ್ಧಿವಂತಿಕೆ ಎಲ್ ತಂದ್ ನಿಲ್ಸಿದೆ ಅಂತ ಗೊತ್ತಾ? ಇಡೀ ಮನೆಯವ್ರ ಮುಂದೆ ಅಪರಾಧಿ ಸ್ಥಾನ. ಎಲ್ ಬೇಕೋ ಅಲ್ಲಿ ತಂದ್ ನಿಲ್ಸಿದೆ ನೋಡು. ಪ್ರಪಂಚ ನಿನ್ನ ವಿವೇಕ್ ಹೆಂಡತಿ ಅಂತ ಗುರ್ತಿಸ್ತಿದೆ, ಆದ್ರೆ ನನ್ನನ್ನ ನನ್ ಟ್ಯಾಲೆಂಟ್ ನೋಡಿ ಮೋನಿಕಾ ಅಂತ ಗುರ್ತಿಸ್ತಿದೆ. ಅದೇ ಅದೇ ನಿನ್ಗೆ ಹೊಟ್ಟೆ ಉರಿ. ಏ ತಡ್ಡಿ, ಈ ಪ್ರಪಂಚ ನಿನ್ನ ಗುರುತಿಸ್ತಾ ಇದ್ರು ಪರವಾಗಿಲ್ಲ, ಆದ್ರೆ ನಿನ್ ಗಂಡ ಅತ್ತೆ ಈ ಮನೇಲಿ ನಿನ್ನ ಉಳಿಸ್ಕೊಂಡ್ರೆ ಸಾಕು. ಅದನ್ನ ಮೊದ್ಲು ಅರ್ಥ ಮಾಡ್ಕೊ. ಏಯ್ ನೀನೊಂದ್ ಸ್ಟೆಪ್ ಮುಂದೆ ಹೋದ್ರೆ ಅವ್ನೇ ಸಾಕು ಲೆವೆಲ್ ಇರ್ತೀನಿ ಗೊತ್ತಾ. ನನ್ ರೇಂಜ್ ಏನಂತ ಗೊತ್ತೇನೆ ಗೌರಿ ನಿಂಗೆ. ನೀನ್ ಜಾಸ್ತಿ ಮುಂದೆ ಹೋದ್ರೆ ನಿನ್ ರೇಂಜ್ ಏನು ಅಂತ ನಿಂಗೆ ಮರ್ತೋಗುತ್ತೆ. ಆಗಿದೆಲ್ಲ ಸಾಕು. ಮೊದ್ಲು ನಿನ್ ಮಾಡ್ಲಿಂಗ್ ಹುಚ್ಚಿನ ಬಿಟ್ಟು ನಿನ್ ಸಂಸಾರನ ಕಾಪಾಡ್ಕೊ. ಹೋಗೆ ಈ ಮನೇಲಿ ನಿನ್ಗೆ ಕೆಲ್ಸದವ್ರ ಸ್ಥಾನ ಕೂಡ ಇಲ್ಲ. ನಿಮ್ ಮತ್ತೆ ನಿಮ್ ಬಗ್ಗೆ ತಲೆನೂ ಕೆಡ್ಸ್ಕೊಳಲ್ಲ. ನಿಮ್ ಗಂಡನ್ಗಂತೂ ನಿನ್ ಮೇಲೆ ಒಂಚೂರು ಪ್ರೀತಿನೇ ಇಲ್ಲ. ಅವ್ನು ನಿನ್ನ ಯಾವಾಗ ಈ ಮನೆಯಿಂದ ಆಚೆ ಕಳಿಸ್ತಾನೋ ನಿನ್ಗೆ ಗೊತ್ತಿಲ್ಲ. ಅಂತದ್ರಲ್ಲಿ ನೀನ್ ಬಂದು ನನಗ್ ಬುದ್ಧಿ ಹೇಳ್ತಿದ್ಯಾ. ನಾನ್ ಇವಾಗ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀನೋ ಅದು ಮಾಡಾಯ್. ಈ 4 ದಿವಸದಲ್ಲಿ ನೋಡ್ತಿರು, ಮಾಡ್ಲಿಂಗ್ ಜಗತ್ತಲ್ಲಿ ಈ ಮೋನಿಕಾ ನಂಬರ್ 1 ಆಗಿರ್ತಾಳೆ. ಅಕ್ಕ, ಈ ಆಡ್ ಶೂಟ್ ಎಲ್ಲ ಬೇಡ. ಅದ್ರಿಂದ ನನಗೆ ಖಂಡಿತ ಒಳ್ಳೇದಾಗಲ್ಲ. ಹಿರಿಯರು ಆಮೇಲೆ ನೋಡುವಂತೆ. ಮೊದ್ಲು ನಿನ್ ಸಂಸಾರನ ಉಳಿಸ್ಕೋ. ಯಾಕೆ ಬುದ್ಧಿವಂತಿಕೆಯಲ್ಲಿ ನಿನ್ನ ಓವರ್ಟೇಕ್ ಮಾಡ್ತೀನಿ ಅನ್ನೋ ಭಯನಾ? ನೀನ್ ಓವರ್ಟೇಕ್ ಮಾಡ್ತೀಯ ಅಂತ ನನಗೆ ಭಯ ಇಲ್ಲ. ಆದ್ರೆ ನೀನ್ ನನ್ಗಿಂತ ಮುಂದೋಗಿ ಆಮೇಲೆ ಹೆಚ್ಚು ಕಮ್ಮಿಯಾಗಿ ಆಕ್ಸಿಡೆಂಟ್ ಮಾಡ್ಕೊಂಡ್ ನಿಂತ್ರೆ ಮತ್ತೆ ನಿನ್ನ ಕಟ್ಟಿ ಎಳ್ಕೊಂಡ್ ಬರೋ ಕರ್ಮ ನಂದೇ ತಾನೆ. ಅದ್ ನನ್ಗೆ ಗೊತ್ತು. ಅದ್ ಆಗದ್ ಬೇಡ ಅಂತ ಹೇಳ್ತಾ ಇದೀನಿ. ಅರ್ಥ ಆದ್ರೆ ಸರಿ, ಆಮೇಲೆ ನಿನ್ ಇಷ್ಟ. ಹೊಟ್ಟೆ ಕಿಚ್ಚು ನನ್ ಗ್ರೋತ್ ನೋಡಿ ಹೊಟ್ಟೆ ಉರಿತಾ ಇದೆ ಇವಳಿಗೆ. ನನ್ ವಿಡಿಯೋ ವೈರಲ್ ಆಗ್ಲಿ, ನನಗ್ ನೇಮು ಫೇಮು ಎಲ್ಲ ಬರ್ಲಿ, ಆಮೇಲೆ ಉಳ್ಳ ನನ್ ಹತ್ರಕ್ಕೂ ಬಿಟ್ಕೊಳಲ್ಲ. ನನ್ ಕಾಲ್ ಕಸದ್ ತರ ನೋಡ್ತೀನಿ. ಮೋನಿಕಾ ನಂಬರ್ 1 ಮಾಡೆಲ್ ಆಗೇ ಆಗ್ತಾಳೆ. ಏನದ್ಕೆ ಇದು? ಎಲ್ಲಾರ್ ಮುಖಗಳು ನೋಡ್ತಾ ಇದ್ರೆ ತಿಂಡಿ ಕೂತ್ ಹಾಗಿಲ್ಲ, ಯಾವ್ದೋ ಸಂತಾಪ ಸಭೆ ಕೂತ್ ಹಾಗಿದೆ. ಹೌದು, ಕರೆಕ್ಟ್ ಆಗಿ ಹೇಳ್ದೆ ನೋಡ್. ನೀನ್ ಮುದ್ದಿನ ಸೊಸೆ ಮೀಡಿಯಾದವ್ರ ಮುಂದೆ ನಮ್ ಮನೆ ಮರ್ಯಾದೆಗೆ ಕೊಳ್ಳಿ ಇಟ್ಲಲ್ಲ, ಅದ್ರ ಸಂತಾಪದ ಸಭೆನೇ ಇದು. ಅಕ್ಕ ಹೇಳ್ತಾ ಇರೋದು 100% ಸರಿ. ಈ ಮನೇಲಿ ಆಗ್ತಾ ಇರೋ ಅನಾಹುತಗಳಿಗೆಲ್ಲ ಕಾರಣ ಅವಳೊಬ್ಳೆ. ಹಲೋ ಎಕ್ಸ್ಕ್ಯೂಸ್ ಮೀ, ಎಲ್ಲಾ ತಪ್ಪಿಗೂ ನನ್ ಸೊಸೆನೆ ಕಾರಣ. ಅವ್ಳು ಇನ್ನು ಮನೇಲಿ ಯಾಕೆ ಇಟ್ಕೊಂಡಿದ್ದೀರಾ? ಕತ್ತಿಡ್ದು ಆಚೆ ತಳ್ಳಿ. ತಪ್ಪು ಮಾಡಿದವ್ರನ್ನ ಮನೆಯಿಂದ ಆಚೆ ಕಳಿಸ್ಬೇಕು ಅನ್ನೋದೇ ಆಗಿದ್ದಿದ್ರೆ ಮೊದ್ಲು ಈ ಮನೆಯಿಂದ ಆಚೆ ಹೋಗ್ಬೇಕಾಗಿರೋದು ಅವಳಲ್ಲ ನೀನು. ಸರಿತಾ ಹೇಳ್ತಾ ಇರೋದು 100% ಸತ್ಯ. ಸೊಸೆ ತಪ್ಪು ಮಾಡಿದಾಗ ಅವಳನ್ನ ತಿದ್ದಿ ತೀಡಿ ಸರಿ ದಾರಿ ತೋರೋದು ಅತ್ತೆ ಆದವಳ ಕರ್ತವ್ಯ. ಅದನ್ನ ಬಿಟ್ಟು ಸೊಸೆನ ಮನೆಯಿಂದ ಆಚೆ ಕಳಿಸ್ತೀನಿ ಅನ್ನೋಳು ಅತ್ತೆ ಅನಿಸ್ಕೊಳಕ್ಕೆ ಯೋಗ್ಯನಲ್ಲ. ಆದ್ರೆ ಅತ್ತೆ ಇವತ್ತು ಅವಳೊಬ್ಳು ಮಾಡಿದ ತಪ್ಪಿಗೆ ನಾವೆಲ್ಲ ಇಡೀ ಊರ್ ಮುಂದೆ ತಲೆ ತಗ್ಸೋಗಾಯ್ತಲ್ಲ ಅತ್ತೆ. ಆ ಟಾಪಿಕ್ಗೆ ಮುಕ್ತಾಯ ಹೇಳ್ ಬಂದಿದ್ದೀನಿ ಚಿಕ್ಕಮ್ಮ. ಇನ್ ಮುಂದೆ ನೀಕ್ ಯಾರು ತಲೆ ತಗ್ಸ್ಬೇಕಾದ ಅವಶ್ಯಕತೆನೂ ಇಲ್ಲ, ಮುಜ್ಜಿಗಾರನು ಪಡ್ಬೇಕಾಗಿದ್ದಿಲ್ಲ. ಅಂದ್ರೆ ಏನು ನಿನ್ ಮಾತಿನ ಅರ್ಥ? ಏನ್ ಮಾಡ್ ಬಂದೆ ನೀನು? ಆಡ್ ಶೂಟ್ ಕಂಪನಿಗೆ 50 ಲಕ್ಷ ಕೊಟ್ಟು ಅದೆಲ್ಲೂ ಟೆಲಿಕಾಸ್ಟ್ ಆಗದಿರೋ ತರ ಪರ್ಮನೆಂಟ್ ಆಗಿ ಬ್ಯಾನ್ ಮಾಡ್ಸಿದೀನಿ. ನನ್ನ ಆಡ್ನ ಯಾರಕ್ಕೆ ಬ್ಯಾನ್ ಮಾಡಿಸ್ದೆ? ಯಾರನ್ನ ನೀನು? ಯಾರಕ್ಕೆ ಮಾಡಿಸ್ದೆ? ಮನೆ ಮರ್ಯಾದೆ ಬಗ್ಗೆ ಕೇರೇ ಇಲ್ಲ ಅಂತದ್ರಲ್ಲಿ ಈ ಮನೆ ಮಗ ನಾನು ಸುಮ್ನೆ ಕೂರ್ಬೇಕಾ? ಯಾರನ್ನ ಕೇಳಿ ಅಂತ ಚೀಪ್ ಆಡಲ್ ಹಾಕ್ ಮಾಡ್ದೆ. ನನ್ ವಿಚಾರ ಬಂದ್ರೆ ಮರ್ಯಾದೆ ಇರಲ್ಲ ವಿವೇಕ್. ಹೇಳ್ತಾ ಇದೀನಿ, ನನ್ ಕರಿಯರು ನನ್ ಲೈಫು ನನ್ ಇಷ್ಟ. ಅದಕ್ ತಲೆ ಹೋಗಕ್ ನೀನ್ ಯಾರೋ? ಏಯ್ ಏನಾಗಿದೆ ನಿನ್ಗೆ? ಹೆಸರಿಟ್ ಕರಿತಾ ಇದ್ಯಾ? ಹೌದು ಕರಿತೀನಿ. ನನ್ ಗಂಡಂಗ್ ಮರ್ಯಾದೆ ಕೊಟ್ಟವ್ಗೆ ನಾನ್ ಯಾಕೆ ಮರ್ಯಾದೆ ಕೊಡ್ಬೇಕು? ಏಯ್ ಇವನು ನನ್ನ ಆಡ್ನ ಬ್ಯಾನ್ ಮಾಡ್ಸಿದಾನೆ, ಅದಕ್ಕೆ ಕರೆದಿದ್ದು. ನನ್ ಗಂಡ ಇವರು. ಇನ್ನೊಂದು ಮಾತಾಡಿದ್ರೆ ಅಕ್ಕ ಅಂಕಲು ಮುಖ ನೋಡಲ್ಲ. ಇನ್ನು ಆ ಆಡ್ ಮಾಡಿ ಏನು ಊರು ಉದ್ಧಾರ ಮಾಡಿಲ್ಲ. ಮನೆ ಮರ್ಯಾದೆ ಕರ್ಕೊಂಡ್ ಬಂದಿದ್ಯಾ. ಈ ಮನೆ ಮಗನಾಗಿ ಈ ಮನೆಗ್ ಬಂದಿರೋ ನಿನ್ ಮರ್ಯಾದೆ ಉಳ್ಸಕ್ಕೋಸ್ಕರ ದುಡ್ಡು ಕೊಟ್ಟು ಆಡ್ನ ಬ್ಯಾನ್ ಮಾಡಿದಾರೆ. ಅದು ಅವ್ರ ದೊಡ್ಡ ಗುಣ. ಅಂತವ್ರನ್ನ ತಪ್ಪು ಅಂತ ಹೇಳ್ತಾ ಇದ್ಯಾ? ಹೆಂಡತಿ ಅಂತ ತಪ್ಪು ಮಾಡಿ ಇಂತ ಮಾತಾಡ್ತಾ ಇದ್ರು ಗಂಡ ಅನ್ಸ್ಕೊಂಡು ಸತ್ತು ಮಲ್ಗಿದ್ರು ಎದ್ದು ಬಂದು ಹೆಂಡತಿ ಕಪಾಳ ಬಾರಿಸ್ತಾರೆ. ಆದ್ರೆ ನೀವ್ ಈ ಸುಮ್ನೆ ಕೂತಿರೋದ್ ನೋಡಿದ್ರೆ ನೀವು ಬಸ್ಸಿದ್ರು ಸತ್ತಿರೋ ತರ ಅನ್ಸ್ತಾ ಇದೆ. ಏಯ್ ನೀನೇನ ನನ್ ಗಂಡನ್ ಬಗ್ಗೆ ಮಾತಾಡೋದು? ನಿನ್ ಗಂಡನ್ ಎಷ್ಟಿದೆ ನೋಡ್ಕೋ. ನನ್ ಗಂಡ ಏನಂತ ನನಗ್ ಚೆನ್ನಾಗ್ ಗೊತ್ತು. ಇಂತ ಗಂಡನ್ ಲೆವೆಲ್ ನೋಡ್ಕೊಂಡು ನನ್ ಗಂಡನ್ ಲೆವೆಲ್ ಆಗ್ಯಾಕೆ ಬರ್ಬೇಡ ನೀನು. ಮೋಸ ಮಾಡಿ ಅಡಿ ಕೂತವನು ನಿನ್ ಗಂಡ. ಆದ್ರೆ ನನ್ ಗಂಡ ಹೇಗ್ ಗೊತ್ತಾ? ನನ್ ಮೇಲೆ ಎಷ್ಟೇ ಸಿಟ್ಟಿದ್ರು, ನನ್ನ ಮದ್ವೆ ಆಗೋ ಮನ್ಸ್ ಇಲ್ದೇ ಇದ್ರು ನನಗೆ ತಾಳಿ ಕಟ್ಟಿ ಈ ಮನೆ ಕರ್ಕೊಂಡ್ ಬಂದವರು ನನ್ನ ಗಂಡ. ನನ್ ಗಂಡಗೂ ನಿನ್ ಗಂಡಗೂ ಕಂಪೇರ್ ಮಾಡ್ತೀಯಾ? ತಲೆ ಎತ್ತಿ ನೋಡಿದ್ರು ಕಾಣಿಸ್ತಾ ಇರೋಷ್ಟು ಮೇಲಿರೋ ವ್ಯಕ್ತಿತ್ವ ನನ್ ಗಂಡಂದು. ತಲೆ ಬಗ್ಸ್ ನೋಡಿದ್ರು ಕಾಣಿಸ್ತಾ ಇರೋಷ್ಟು ಕೀಳು ವ್ಯಕ್ತಿತ್ವ ನಿನ್ ಗಂಡಂದು. ಅಂತದ್ರಲ್ಲಿ ನನ್ ಗಂಡಂಗೆ ಅವನ ಇವ್ರು ಅಂತ್ಯಾ? ಅರ್ಥ ಆಯ್ತಾ ಮೋನಿಕಾ? ಎಲ್ಲ ಗೌರಿ ಆಡಿದ್ ಮಾತಲ್ಲ. ಅವಳು ಆ ಮಾತಾಡೋ ಹಾಗೆ ನೀನ್ ಮಾಡಿದ್. ಈಗ್ಲಾದ್ರೂ ಅರ್ಥ ಮಾಡ್ಕೋ. ನಿನ್ಗೆ ಮಾಡ್ಲಿಂಗ್ ಗೊತ್ತಿಲ್ಲ ಅಂದಿದ್ರೆ 50 ಲಕ್ಷ ಉಳಿತಾ ಇತ್ತು. ನಿನ್ಗೂ ನಿನ್ ಗ್ಲಾಮರ್ಗೂ ಬೆಲೆನೂ ಇಲ್ಲ. ಅದೇನೋ ದಬಾಕ್ ಬಂದಿದ್ದೀನಿ ಅಂದಲ್ಲ ಆಕ್ಟಿಂಗು, ಅದಕ್ಕೂ ಕಿಮ್ಮತ್ತಿಲ್ಲ. ನಿಂತೋಕ ಬಾ ಇಲ್ಲಿ ಬಾ ಅಂದೆ. ಏಯ್ ಎಲ್ಲಿ ಹೋಗ್ತಿದ್ಯಾ? ನನ್ ಗಂಡನ ಹತ್ರ ತಪ್ಪಾಯ್ತು ಸಮೇತ ಬಾ. ಏಯ್ ಹೋಗೆ, ನಾನ್ ಯಾಕೆ ಸಾರಿ ಕೇಳ್ಬೇಕು? ನಿನ್ನ ಹತ್ರ ಏನೇ ಕೇಳ್ಕೊಂಡ್ ನಿಂತಿರೋದು? ಬಾ ಕೇಳು. ಏನು ಅಂದೆ? ಹೋಗ್ಬಿಡೆ. ಸಾರಿ ವಿವೇಕ್. ಹೊಟ್ಟೆ ಹಾಸ್ಕೊಂಡಿರ್ತೀರಾ? ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ಟು ಬನ್ನಿ. ಬಿಸಿ ಬಿಸಿ ದೋಸೆ ಮಾಡ್ಕೊಡ್ತೀನಿ. ಏನತ್ತೆ ಇದು? ನಾನ್ ನೋಡ್ತಿದ್ದಿದ್ ನಿಜನಾ? ಈ ಹುಡುಗಿಗೆ ಇಷ್ಟೊಂದು ಕೋಪ ಬರುತ್ತಾ? ಹೌದು ಕಣೆ, ಈ ಸಿಟ್ಟು ಕಾಳಿದು ಅಲ್ಲ ದುರ್ಗಿದು ಅಲ್ಲ, ಭೂಮಿ ತಾಯಿ. ನೋಡ ಇಷ್ಟು ಮಾಡ್ದೆ ಅಂತ
ಅಕ್ಕ ತಂಗಿ ಮೇಲೆ ನಂಗೆ ಸಿಕ್ಕಾಪಟ್ಟೆ ಕಾಳಜಿ ಇದೆ ಅನ್ಕೊಂಡು ನನ್ನಿಂದ ಥ್ಯಾಂಕ್ಸ್ ಹೇಳ್ಕೊಂಡು ಓಡಾಡ್ಬೇಡ. ನಿನ್ ಥ್ಯಾಂಕ್ಸ್ ನ ನೀನೇ ಇಟ್ಕೋ. ಸರಿ ಕೊಡಿ. ಏನು ಅದೇ ನನ್ ಥ್ಯಾಂಕ್ಸ್ ನನಗೆ ವಾಪಸ್ ಕೊಡಿ. ಥ್ಯಾಂಕ್ಸ್ ಎಲ್ಲ ವಾಪಸ್ ಕೊಡಕ್ಕಾಗಲ್ಲ, ಬೇರೆ ಕೇಳು, ಕೊಡ್ತೀನಿ. ಹೌದಾ? ಹ್ಮ್. ನಿಜವಾಗ್ಲೂ ಕೊಡ್ತೀರಾ? ಕೊಡ್ತೀನಿ, ಕೇಳು. ಪ್ರಾಮಿಸ್? ಮೊದ್ಲು ಕೇಳು. ನನಗೆ ಮುತ್ತು ಕೊಡ್ತೀರಾ?